ಲಗ್ಗೆರೆ ಕೋಲಿನಗರ ಬ್ರಿಡ್ಜ್ ಕೆಳಗೆ ಏಕಾಏಕಿ ನಿನ್ನೆ ರಾತ್ರಿ ಬೆಂಕಿ ಕಾಣಿಸ್ಕೊಳ್ತು. ಮನೆಗಳ ಟೆರೆಸ್ ಮೇಲೆ ಬೆಂಕಿ ಹೊತ್ಕೊಂಡಿದೆ. ಮನೆ ಟೆರೆಸ್ ಮೇಲಿದ್ದ ಸ್ಪಾಂಜ್ಗಳಿಗೆ ಬೆಂಕಿ ಹಚ್ಚಿ ಕಿಡಿಗೇಡಿಗಳು ಕ್ರೌರ್ಯ ಮೆರೆದಿದ್ದಾರೆ. 2 ಗೂಡ್ಸ್ ಗಾಡಿ, 2 ಬೈಕ್ಗಳು ಬೆಂಕಿಗೆ ಆಹುತಿಯಾಗಿದೆ. 10 ಮನೆಗಳಿಗೆ ಬೆಂಕಿ ಕೆನ್ನಾಲಿಗೆ ಆವರಿಸಿರುವಂತದ್ದು. ಉದ್ದೇಶಪೂರ್ವಕವಾಗಿಯೇ ಈ ರೀತಿ ಕೃತ್ಯವನ್ನ ಮಾಡಿದ್ರ ಅನ್ನುವಂತಹ ಅನುಮಾನ. ಬೆಂಗಳೂರಿನ ಲಗ್ಗೆರೆಯಲ್ಲಿ ಬೆಂಕಿ ಅವಘಡ ಸಂಭವಿಸಿತು. ಇದಕ್ಕೆ ವೈಯಕ್ತಿಕ ದ್ವೇಷ ಇರಬಹುದು ಅನ್ನುವಂತಹ ಅನುಮಾನವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಸುಮಾರು ಒಂದು 10 ಮನೆಗಳಿಗೆ ಈ ರೀತಿಯಾಗಿ ಟೆರೆಸ್ ಮೇಲೆ ಸ್ಪಾಂಜ್ಗಳಿರುತ್ತೆ. ಆ ಸ್ಪಾಂಜ್ಗಳಿಗೆ ಬೆಂಕಿ ಹಚ್ಚಿ ಕ್ರೌರ್ಯವನ್ನ ಮೆರೆದಿರುವಂತಹ ದೃಶ್ಯ ಮತ್ತು ಮನೆ ಮುಂಭಾಗ ನಿಲ್ಲಿಸಿರ್ತಕ್ಕಂತಹ ವಾಹನಗಳಿಗೂ ಕೂಡ ಯಾವ ರೀತಿಯಾಗಿ ಬೆಂಕಿ ಹಚ್ಚಿದ್ದಾರೆ ಅಂತ ಸುಟ್ಟು ಸಂಪೂರ್ಣವಾಗಿ ಕರಕಲಾಗಿರ್ತಕ್ಕಂತಹ ಆ ವೆಹಿಕಲ್ಗಳನ್ನ ನೀವು ನೋಡ್ತಾ ಇದ್ದೀರಿ. ಬೆಂಗಳೂರಲ್ಲಿ ನಿನ್ನೆ ಮಧ್ಯರಾತ್ರಿ ಒಂದು ಅಗ್ನಿ ಅವಘಡ ಸಂಭವಿಸಿದೆ. ಅಗ್ನಿ ಅವಘಡ ಎಲ್ಲಾಯಿತು, ಯಾವ ರೀತಿ ಸಂಭವಿಸಿದೆ, ಅದರಿಂದ ಆಗಿರುವಂಥ ಹಾನಿಗಳೇನು, ಅದನ್ನೆಲ್ಲ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ದೃಶ್ಯಗಳಲ್ಲಿ ನೀವು ಗಮನಿಸ್ಬೋದು, ನಾವಿರುವಂತಹ ಏರಿಯಾ ಬಂದು ಇದು ಲಗ್ಗೆರೆ ಬಳಿ ಇರುವಂತಹ ಜೈ ಭುವನೇಶ್ವರಿ ನಗರ. ಇದು ಆವಾಡಿಗರ ಕಾಲೋನಿ ಅಂತಲೂ ಕರೀತಾರೆ. ಮತ್ತು ಇದು ಸ್ಲಮ್ ಬೋರ್ಡ್ಗೆ ಸೇರಿದಂಥ ಜಾಗ. ಸ್ಲಮ್ ಬೋರ್ಡ್ ಅವರು ನಿರ್ಮಾಣ ಮಾಡಿಕೊಟ್ಟಿರುವಂಥ ಸಾಕಷ್ಟು ಮನೆಗಳಿವೆ. ಈ ಮನೆಗಳ ಮೇಲ್ಛಾವಣಿಯ ಮೇಲೆ ನಿಮಗೇನು ದೃಶ್ಯಗಳಲ್ಲಿ ಕಾಣಿಸ್ತಿದೆ, ಈ ರೀತಿ ಸ್ಪಾಂಜ್ಗಳನ್ನು ಜೋಡಿಸಿಟ್ಟಿರ್ತಾರೆ. ಸ್ಪಾಂಜ್ಗಳಿಗೆ ಬೆಂಕಿ ತಗುಲಿರುವಂಥದ್ದು. ಸ್ಪಾಂಜ್ಗೆ ಬೆಂಕಿ ಬಿದ್ದ ಪರಿಣಾಮ ಅಕ್ಕಪಕ್ಕದ ಮನೆಗಳಿಗೂ ಸಹ ಬೆಂಕಿ ತಗುಲಿರುವಂಥದ್ದು. ಸರಿಸುಮಾರು 6ಕ್ಕೂ ಹೆಚ್ಚು ಮನೆಗಳಿಗೆ ಬೆಂಕಿ ತಗುಲಿದೆ. ನಿಮ್ಮ ದೃಶ್ಯಗಳಲ್ಲಿ ನೋಡ್ಬೋದು ಯಾವ ರೀತಿ ಇಲ್ಲಿ ಸ್ಪಾಂಜ್ಗಳನ್ನ ಶೇಖರಣೆ ಮಾಡಿ ಇಟ್ಕೊತಿದ್ದಾರೆ ಅಂತ. ಇಲ್ಲಿಂದ ಒಂದು ಸ್ವಲ್ಪ ದೂರದಲ್ಲಿ ನಿಮಗೆ ದೃಶ್ಯಗಳಲ್ಲಿ ನೋಡ್ಬೋದು. ಈ ರೀತಿ ಸ್ಪಾಂಜ್ಗಳನ್ನ ತಂದಿಟ್ಟು ಅದನ್ನು ಮಾರಾಟ ಮಾಡುವಂತಹ ಕೆಲಸ ಮಾಡೋ ದಿನಗೂಲಿ ನೌಕರರು ಇವರು. ಪ್ರತಿನಿತ್ಯ ಈ ರೀತಿ ಸ್ಪಾಂಜ್ಗಳನ್ನ ಮಾರಾಟ ಮಾಡಿ ತಮ್ಮ ಜೀವನವನ್ನು ಸಾಗಿಸ್ತಿರ್ತಾರೆ. ಅವರ ಮನೆಗಳ ಮೇಲೆ ಇಟ್ಟಂತಹ ಸ್ಪಾಂಜ್ಗಳಿಗೆ ಬೆಂಕಿ ತಗುಲಿದೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಇದು ಆಕಸ್ಮಿಕವಾಗಿ ಬೆಂಕಿ ತಗುಲಿದೆಯಾ ಅಥವಾ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರಾ ಅನ್ನೋದ್ರ ಬಗ್ಗೆ ಈಗ ಅಗ್ನಿಶಾಮಕ ಸಿಬ್ಬಂದಿಗಳು ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ತನಿಖೆ ಮುಂದುವರಿಸ್ತಿದ್ದಾರೆ. ನೋಡ್ತಿದ್ದೀರಾ ಮನೆಯ ಮೇಲ್ಭಾಗದಲ್ಲಿ ಯಾವ ರೀತಿ ಬೆಂಕಿಗೆ ಸಂಪೂರ್ಣವಾಗಿ ವಾಟರ್ ಟ್ಯಾಂಕ್ಗಳಾಗಿರ್ಬೋದು ಇವೆಲ್ಲ ಸುಟ್ಟು ಕರಕಲಾಗಿರುವಂಥದ್ದು. ಇದ್ರ ಜೊತೆಗೆ ರಸ್ತೆ ಏನಿದೆ ಆ ರಸ್ತೆಯೂ ಸಹ ತೋರಿಸ್ತೀನಿ. ಆ ರಸ್ತೆಯಲ್ಲಿ ನಿಂತಿದ್ದಂತಹ ಸರಿಸುಮಾರು 10ಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳು ಸಂಪೂರ್ಣ ಸುಟ್ಟು ಕರಕಲಾಗಿರುವಂಥ ದೃಶ್ಯಗಳು ನಿಮ್ಗೆ ಕಾಣಿಸ್ತಿದೆ. ಸ್ಥಳಕ್ಕೆ ಈಗಾಗಲೇ ಸ್ಥಳೀಯ ಶಾಸಕರು ಕೂಡ ಬಂದು ಸಾಂತ್ವನ ಹೇಳುವಂಥ ಕೆಲಸ ಮಾಡಿದ್ದಾರೆ. ಅವರಿಗೆ ಪರಿಹಾರ ಕೊಡಿಸುವಂಥ ಕೆಲಸ ಕೂಡ ಮಾಡ್ತೀವಿ ಅಂತ ತಿಳಿಸಿ ಹೋಗಿರುವಂಥದ್ದು. ನೋಡ್ತಿದ್ದೀರಾ 2 ಗೂಡ್ಸ್ ಗಾಡಿಗಳು ಮತ್ತು ಮೇಲ್ಭಾಗದಲ್ಲಿ ಅಂದರೆ ರಸ್ತೆಯಿಂದ ಆ ಕಡೆ ಮೇಲ್ಭಾಗದಲ್ಲಿ ನಿಲ್ಲಿಸಿದಂಥ 1 ಗೂಡ್ಸ್ ಗಾಡಿ ಮತ್ತು ಇನ್ನೊಂದು ಆಟೋ ಸಂಪೂರ್ಣವಾಗಿ ಸುಟ್ಟು ಹೋಗಿರುವಂಥದ್ದು. ಈಗಾಗಲೇ ಸ್ಥಳಕ್ಕೆ ಸ್ಥಳೀಯ ನಂದಿನಿ ಲೇಔಟ್ ಪೊಲೀಸರು ಕೂಡ ಆಗಮಿಸಿ ಹೆಚ್ಚಿನ ವಿಚಾರಣೆ ನಡೆಸ್ತಿರುವಂಥದ್ದು. ಯಾಕೆ ಘಟನೆ ಆಗಿದೆ, ಘಟನೆಯಿಂದ ಹಾನಿ ಆಗಿರೋರಿಗೆ ಏನೆಲ್ಲ ಪರಿಹಾರ ಕೊಡಬೇಕು ಅನ್ನೋದು. ಯಾಕಂದರೆ ಇವರೆಲ್ಲ ಕಡು ಬಡತನದಲ್ಲಿ ಜೀವನ ಮಾಡುವಂಥವ್ರು. ಪ್ರತಿನಿತ್ಯ ತಮ್ಮ ಜೀವನ ಇದು ನಮ್ಮ ಲಕ್ಷ್ಮೀದೇವನಗರದಲ್ಲಿ ನಿನ್ನೆ ರಾತ್ರಿ ಒಂದು ಈ ಬಡವರು ಕೂಲಿ ಕಾರ್ಮಿಕರು ಈ ಸ್ಪಾಂಜ್ಗಳನ್ನ ಮಾರಾಟ ಮಾಡ್ತಾರೆ. ತುಂಬ ಬಡವರು, ಅವ್ರಿಗೆಲ್ಲೂ ಜಾಗ ಇಲ್ಲ. ಅವ್ರೇನು ಮಾಡ್ತಾರೆ, ಈ ಮನೆ ಮೇಲೆ ಜೋಡಿಸಿಟ್ಕೊಂಡಿರ್ತಾರೆ. ಅವರವರು ಜೋಡಿಸಿಟ್ಕೊಂಡಿರ್ತಾರೆ. ಆ ಜೋಡಿಸಿಟ್ಕೊಂಡಿರೋದು ನೆನ್ನೆ ರಾತ್ರಿ ಬೆಂಕಿ ಬಿದ್ದಿದೆ. ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಆದರೆ ಯಾಕೆ ಹಿಂಗಾಯ್ತು ಅಂತ ಗೊತ್ತಿಲ್ಲ. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಇದನ್ನು ಎನ್ಕ್ವೈರಿ ಮಾಡೋಕ್ಕೆ ಹೇಳಿದ್ದೀನಿ. ಹಂಗೇನಾದ್ರು ಆಕಸ್ಮಿಕವಾಗಿದ್ದರೆ ಓಕೆ, ಯಾರಾದರೂ ಉದ್ದೇಶಪೂರ್ವಕವಾಗಿ ಮಾಡಿದರೆ ಅದನ್ನು ಒಂದು CC ಕ್ಯಾಮ್ರಾ ಫುಟೇಜ್ಗಳೆಲ್ಲ ತೆಗೆಯೋಕೆ ಕೇಳಿದ್ದೀನಿ. ಈಗ ಅಲ್ಲಿ ಹೋಗಿದೆ, ನಾನು ಸ್ಥಳ ಪರಿಶೀಲನೆಯೂ ಮಾಡಿದೆ. ಅವ್ರಿಗಾಗಿರೋ ಲಾಸಿಗೆ ಸಂಬಂಧಪಟ್ಟಂತೆ ನಮ್ಮ GBA ವೆಸ್ಟಿಗೆ ಬರುತ್ತಿದ್ದು. ಆ ವೆಸ್ಟ್